ವೀಕ್ಷಕರೇ, ಈ ವಿಡಿಯೋನ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ವಿಡಿಯೋವನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈಗಾಗಲೇ ವಿಡಿಯೋಗೆ ಮೇಲೆ ಒಂದು ಲೈಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ. ಈ 3 ದಾಖಲಾತಿಗಳು ನಿಮ್ಮ ಬಳಿ ಇದ್ದರೆ ಸಾಕು, 50,000 ಹಣವನ್ನು ನೀವು ಪಡೆದುಕೊಳ್ಳಬಹುದು. ಇದು ವಾರ್ಷಿಕವಾಗಿ 50,000 ಹಣ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಈ ಎರಡು ಮಾಹಿತಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ವೀಕ್ಷಿಸಿ ನೋಡಿ. ಯಾರ್ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಮತ್ತು ಒಂದು ಬಹು ಮುಖ್ಯವಾದಂತಹ ಅಪ್ಡೇಟ್ ಇದಾಗಿದೆ. ಸೊ ತಡ ಮಾಡೋದು ಬೇಡ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಒಂದು ಬಹು ಮುಖ್ಯವಾದ ಮಾಹಿತಿ ಇದು. ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ. ಈ ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಏನು ಹೇಳ್ತೀನಿ ಅಂತಂದರೆ, ಈ ವಿಡಿಯೋನ ಮೇಲೆ ಒಂದು ಕ್ಲಿಕ್ ಮಾಡಿಬಿಟ್ಟು ನೀವು ಒಂದು ಲೈಕ್ ಆದರೆ ಕೆಳಗಡೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ಸ್ ಮಾಡಿ, ಸೊ ರಿಪ್ಲೈ ಕೂಡ ಮಾಡ್ತೀನಿ. ಓಕೆ, ಇವಾಗ ಬನ್ನಿ ನೋಡೋಣ. ಈಗ ಏನಪ್ಪ, ಈಗ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ಕೂಡ ನೀವು ಭೇಟಿ ಮಾಡಿದರೆ, ಸೊ ಹೋಗಿ ನೀವು ನನ್ನ ಚಾನಲ್ನ ಒಂದು ಸಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಒಂದು ಬೆಲ್ಲನ್ನು ಕೂಡ ನೀವು ಐಕಾನ್ನ ಕ್ಲಿಕ್ ಮಾಡಿಕೊಂಡು ಸೊ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದೀರಾ, ಯಾರು 13 ಮತ್ತು 14, 15ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಅವರಿಗೆ ಶುಭ ಸುದ್ದಿ. ಈಗ ತಾನೇ ಬಂದಿರುವಂಥ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಮಾಹಿತಿ ನೀವು ತಿಳ್ಕೊಬೇಕಿಂತ ಮೊದಲು ನೀವು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಂತ ಅಂತಂದರೆ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ನಿಮಗೆ ಬೋರು ಆಗಿರ್ಬೋದು, ಸೊ ಆದರೂ ಕೂಡ ಈ ವಿಡಿಯೋನ ನೀವು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಇದನ್ನು ಹೇಳ್ತಾ ಹೋದರೆ ಬೋರ್ ಆಗಿಬಿಡುತ್ತೆ ನಿಮಗೆ. ಹಾಗಾಗಿ ನಾನು ಫೈನಲ್ಲಾಗಿ ಇದೊಂದು ಏನಪ್ಪ ವಿಷಯ ಅಂತ ಅಂದರೆ, ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡಲೇಬೇಡಿ, ಓಕೆನಾ. ಸೊ ನೀವು ವಾಚ್ ಮಾಡಿ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಡೆಯಿಂದ 15 ಕಂತಿನ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನೋದನ್ನು ಅವರಿಲ್ಲಿ ನೋಡ್ತಾ ಹೋದರೆ ಅದರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಡೇಟ್ ಆದರೆ ಹೊರಬಿದ್ದಿದೆ ಸ್ನೇಹಿತರೆ. ಇಲ್ಲಿ 3-4 ಕಂತುಗಳ ಹಣ ಯಾರ ಒಂದು ಜನರಿಗೆ ಬಂದಿಲ್ಲ ಅವರಿಗೆ ನವೆಂಬರ್ 25ನೇ ತಾರೀಕಿನ ಒಳಗೆ ನಿಮಗೆ ಅಂತ ಅಂದರೆ ಕೆಲವೊಬ್ಬರಿಗೆ ಇಲ್ಲಿ 1ರಿಂದ 12ನೇ ಕಂತಿನ ಹಣ ಬಂದುಬಿಟ್ಟು ಉಳಿದಿರುವಂತಹ ಹಣ ಬರೋದಿಲ್ಲ. ಇನ್ನು ಕೆಲವೊಬ್ಬರಿಗೆ 1ರಿಂದ 7ನೇ ಕಂತಿನ ಹಣ ಬಂದು ಮತ್ತೆ 14, 15 ಬಂದಿರುತ್ತೆ. ಸೊ ಮತ್ತು ಮಿಡಲಲ್ಲಿ ಬಂದಿರೋದಿಲ್ಲ. ಇಂಥವರಿಗೆ ನಿಮ್ಗೆ ಏನಾದರೂ 2ರಿಂದ 3 ಅಥವಾ 3ರಿಂದ 4 ಕಂತುಗಳ ಹಣ ಬಂದಿಲ್ಲ ಅಂತಂದರೆ, ಸೊ ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ ಬಂದಿದೆ. ಏನಂತ ಅಂದರೆ, ನೀವು ಯಾರು ಈ ರೀತಿ ಒಂದು ಪ್ರಾಬ್ಲಮನ್ನು ಅಂದರೆ ಫೇಸ್ ಮಾಡಿದ್ದೀರೋ ನಿಮಗೆಲ್ಲರಿಗೂ ಕೂಡ ಇದೇ ತಿಂಗಳು 25ನೇ ತಾರೀಕಿನ ಒಳಗೆ ನಿಮಗೆ ಹಣ ಬರುತ್ತಂತೆ. ಸೊ ಇದೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು ಸ್ನೇಹಿತರೆ. ಸೊ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ. ನವೆಂಬರ್ 30ನೇ ತಾರೀಕಿನ ಒಳಗಾಗಿ ನಿಮಗೆ 15ನೇ ಕಂತು ಹಣ ಇಲ್ಲಿ ಬರಲ್ವಾ ಅಂತ ನೀವು ಗೆಸ್ ಮಾಡೋದಾದರೆ ನೋಡಿ, ಇದು ಬಿಡುಗಡೆ ಆಗೋದು ಏನಿದೆ ಅಲ್ವಾ, ಸೊ ಇದು ಬಿಡುಗಡೆ ಆಗುತ್ತೆ 30ನೇ ತಾರೀಕಿನ ಒಳಗಿನಿಂದ ಇದು ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಯಾವುದು 15ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಏನು ಬರಬೇಕಲ್ವ, ಆದರೆ ಬರುವ ಒಂದು ಟೈಮ್ನಲ್ಲಿ ಸ್ವಲ್ಪ ಬಿಡುಗಡೆ ಆದ ನಂತರ ಕೆಲವೊಂದಿಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅದು ಬಂದುಬಿಟ್ಟು ಡಿಸೆಂಬರ್ 15ನೇ ತಾರೀಕಿನ ಒಳಗಾಗಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಮೀನ್ಸ್ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ನವೆಂಬರ್ 10 ಅಥವಾ 15ನೇ ಕಂತಿನ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗೆ ಜಮಾ ಆಗಿಬಿಡುತ್ತೆ. ಸೊ ಸ್ನೇಹಿತರೆ, ಮತ್ತು ಇಲ್ಲಿ 3 ಅಂದರೆ ದಾಖಲಾತಿಗಳು ಇದ್ದರೆ ಸಾಕು, ನಿಮಗೆ 50,000 ರೂಪಾಯಿ ಹಣ ಬರುತ್ತೆ. ಸೊ ಈ ಅಪ್ಡೇಟ್ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್. ಇದರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ ಇದೆ ಅದು. ಸೊ ಇದರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದು. ಸೊ ಬನ್ನಿ ಇವಾಗ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದಾವೆ, ತಿಳ್ಕೊಳ್ಳೋಣ. ಮೊದಲಿಗೆ ಇದನ್ನು ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಗೃಹಲಕ್ಷ್ಮಿಯರ ಮಕ್ಕಳುಗಳಿಗೆ ಸ್ನೇಹಿತರೆ. ಯಾರ ಬಳಿ APL ಅಥವಾ BPL ಅಥವಾ ಅಂತ್ಯೋದಯ ರೇಷನ್ ಇದೆಯಲ್ಲ, ಸೊ ಅಂಥವರ ಮಕ್ಕಳಿಗೆ ಇದು ಸಿಗುತ್ತೆ. ಇದು 50,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ. 10 ಅಲ್ಲ, 20 ಅಲ್ಲ, 50,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ. ಪಡೆದುಕೊಳ್ಳುವುದು ಅಂತ ತಿಳಿಸ್ಕೊಡ್ತೇನೆ ಯಾವ ಥರ ಅಂತ.
ಬನ್ನಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಈ ವಿಡಿಯೋನ ಎಲ್ಲೂ ಕೂಡ ನೀವು ಮೊದಲಿಗೆ ಗೃಹಲಕ್ಷ್ಮಿಯವರ ಮಕ್ಕಳಿಗೆ ಇದು ಸಿಗುತ್ತೆ ಅಂತ ಹೇಳಿದೆ. ಸೊ ಯಾರಿಗೆ ಸಿಗುತ್ತೆ? ಪುರುಷರು ಅಥವಾ ಮಹಿಳೆಯರ ಅಥವಾ ಹೆಣ್ಣು ಮಕ್ಕಳಿಗೆ ಸಿಗುತ್ತೆ, ಗಂಡು ಮಕ್ಕಳಿಗೆ ಸಿಗುತ್ತಾ ಏನು ಅಂತ ಹೇಳಿಬಿಟ್ಟು ನೋಡೋಣ. ಈ ಹಣ ಸಿಗುತ್ತೆ ಸ್ನೇಹಿತರೆ, ಯಾರಿಗಾದರೂ ಕೂಡ ಇದು ಸಿಗುತ್ತೆ. ಇದಕ್ಕೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಏನಿಲ್ಲ. ಸೊ ಗೃಹಲಕ್ಷ್ಮಿಯರ ಮಕ್ಕಳಿಗೆ ಈ ಹಣ ಅನ್ನೋದು ಸಿಗುತ್ತೆ. ಹಾಗಾದರೆ ಯಾವ ಒಂದು ಹಣ ಯಾಕೆ ಕೊಡ್ತಾ ಇದ್ದಾರೆ ಅಂತ ನಿಮಗೆ ತಲೆಯಲ್ಲಿ ಒಂದು ಪ್ರಶ್ನೆ ಆದರೆ ಇವಾಗ ಹುಟ್ಟುತ್ತೆ. ಸೊ ಅದರ ಬಗ್ಗೆನೂ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ತಿಳ್ಕೊಳ್ಳೋಣ ಈ ಒಂದು ಸಮಯ. ಸ್ನೇಹಿತರೆ ನೋಡಿ, ಇಲ್ಲಿ ನಿಮಗೆ 50,000 ರೂಪಾಯಿ ಹಣವನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಮತ್ತು ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ತಿಳಿಸ್ಕೊಡೋಣ. ಫಸ್ಟು ಆಫ್ ಆಲ್ ಇದಕ್ಕೆ ನಿಮಗೆ ಡಾಕ್ಯುಮೆಂಟ್ ಏನೇನು ಅನ್ನೋದನ್ನು ನೋಡೋಣ. ನೋಡಿ, ಕುಟುಂಬ ಆದಾಯ 3 ಲಕ್ಷಕ್ಕಿಂತ ಅಂದರೆ 50,000ಕ್ಕಿಂತ ಇದರಿಂದ ಅರ್ಜಿ ಸಲ್ಲಿಸಬೇಕು. ಅಂತಂದರೆ ಇಲ್ಲಿ ನಿಮಗೆ 3,50,000ಕ್ಕಿಂತ ಕಡಿಮೆ ಒಂದು ಕುಟುಂಬದ ಆದಾಯ ಅದರೊಳಗಡೆ ಇರಬೇಕು. ಅಂಥವರು ಮಾತ್ರ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇಂಪಾರ್ಟೆಂಟಾಗಿ ಒಂದು ಫೋಟೋ ಬೇಕಾಗುತ್ತೆ ನಿಮ್ಮದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡಲಾಗುತ್ತದೆ. ಹೌದು ಸ್ನೇಹಿತರೆ, ಇದೊಂದು ವೇತನವಾಗಿರುತ್ತದೆ ನಿಮಗೆ. ಇದನ್ನು ಪ್ರತಿ ತಿಂಗಳು ಕೊಡೋದಿಲ್ಲ, ಒಂದೇ ಬಾರಿಗೆ ವಾರ್ಷಿಕವಾಗಿ ಒಂದು ಸಾರಿ ಇದನ್ನು ಕೊಡ್ತಾ ಬರ್ತಾರೆ. ಏನೆಂತಂದರೆ ಬಾಬಾ ಗುರುವಜನ್ ಸಿಕ್ಕಾ ಅಂತ ಇದನ್ನು ಹೇಳ್ತಾರೆ ಈ ಒಂದು ಸ್ಕೀಮನ್ನು. ಸೊ ಈ ಒಂದು ಹಣ ನಿಮ್ಮ ಖಾತೆಗೆ ವೇತನ ಮುಖಾಂತರ ನಿಮ್ಮ ಖಾತೆಗಳಿಗೆ ಬರುತ್ತೆ. ಹಾಗಾದರೆ ಇದಕ್ಕೆ ಒಂದು ಚಿಕ್ಕ ಒಂದು ರೆಸ್ಟ್ರಿಕ್ಷನ್ ಅನ್ನೋದಾದರೆ ಇದೆ. ಸೊ ಇದೇನಪ್ಪ ಅಂತಂದರೆ ಇವಾಗ ತಿಳಿಸ್ಕೊಡ್ತೇನೆ ನೋಡಿ. ಆ ಗೃಹಲಕ್ಷ್ಮಿಯರ ಮಕ್ಕಳಿಗೂ ಕೂಡ ಇದು ಸಿಗುತ್ತೆ. ಮತ್ತು ಯಾರು ಈ 3.5 ಲಕ್ಷದ ಒಳಗೆ ಅವರ ಒಂದು ಇನ್ಕಮ್ ಇರುತ್ತಲ್ಲ, ಸೊ ಅಂಥವರಿಗೆ ಕೂಡ ಇದು ಸಿಗುತ್ತೆ ಸ್ನೇಹಿತರೆ. ಮತ್ತು ನಿಮಗೊಂದು ಫೋಟೋ ಬೇಕಾಗುತ್ತೆ ಅಂತ ನಾನು ಹೇಳಿದೆ. ನಿಮ್ಮ ಒಂದು ಫೋಟೋ ಇಲ್ಲಿ ತುಂಬಾ ಅವಶ್ಯಕವಾಗಿರುತ್ತೆ. ಅಂತಂದರೆ ಇತ್ತೀಚಿನ ಒಂದು ಫೋಟೋ ಆಗಿರಬೇಕು. ನೋಡಿ, ನಿಮ್ಮ ಮಕ್ಕಳು ಸೆಕೆಂಡ್ PUC ಮುಗಿಸಿದವರಿಗೆ 50,000 ಬರುತ್ತೆ. ಇಲ್ಲಿ 12ನೇ ತರಗತಿಯಲ್ಲಿ ನಿಮ್ಮ ಮಕ್ಕಳು 60%ಗಿಂತ ಮೇಲ್ಪಟ್ಟು ಏನಾದರೂ ಇಲ್ಲಿ ಮಾರ್ಕ್ಸ್ ಕಾರ್ಡನ್ನು ನೀವು ಗಳಿಸಿದರೆ ಅದು ಖಂಡಿತವಾಗಿ ಅವರಿಗೆ ಈ ವರ್ಷ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಅರ್ಜಿಯನ್ನು ಸಲ್ಲಿಸಿದ ನಂತರ ಅವರಿಗೆ ಹಣ ಬರುತ್ತೆ. ಎಷ್ಟು ಬರುತ್ತೆ ಅಂದರೆ ನೋಡೋದಾದರೆ 50,000 ಹಣ ಬರುತ್ತೆ. ಸ್ನೇಹಿತರೆ ನೋಡಿದರೆ ಯಾವುದೇ ಒಂದು ಡಿಗ್ರಿ ಮಾಡಿದರೂ ಕೂಡ ಅವರಿಗೆ ಹಣ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸೆಕೆಂಡ್ PUCಲಿ ಯಾವುದೇ ಒಂದು ತೊಗೊಂಡಿರ್ತೀರ, ಆರ್ಟ್, ಕಾಮರ್ಸ್, ಸೈನ್ಸ್, ಇದು ಯಾವುದರಾದರೂ ಕೂಡ ನೀವು 60%ಗಿಂತ ಮೇಲ್ಪಟ್ಟು ಏನಾದರೂ ಮಾಡಿದ್ರಂತಂದರೆ ಅವರಿಗೆ ಈ ಕೂಡ ಅಂದರೆ ಇದು ಬರುತ್ತೆ. ಓಕೆನಾ? ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇಂಪಾರ್ಟೆಂಟ್ ಇಲ್ಲಿ 50,000 ರೂಪಾಯಿ ನೀವು ಪಡೆದುಕೊಳ್ಬೇಕು. ಆದರೆ ಒಂದು ನೀವು 12ನೇ ತರಗತಿಯಲ್ಲಿ ಪಾಸ್ ಆಗಿಬಿಟ್ಟು ಡಿಗ್ರಿ ಏನಾದರೂ ಮಾಡ್ತಾ ಇರಬೇಕು. BA, BCom, BSc, ಅಂದರೆ ಅಗ್ರಿಕಲ್ಚರ್, BSc ಆರ್ಟಿಕಲ್ಚರ್, ಮತ್ತು ನೀವು ಇಂಜಿನಿಯರ್ ಅಥವಾ ಮೆಡಿಕಲ್, ಇನ್ನು ಏನಾದರೂ ಅನೇಕ ರೀತಿಯ ಒಂದಾದರೂ ಕೋರ್ಸನ್ನು ನೀವು PUCಯಲ್ಲಿ ಯಾವುದೇ ಒಂದು ಡಿಗ್ರಿಯನ್ನು ನೀವು ಮಾಡಬೇಕಾಗತ್ತೆ. ಇಷ್ಟೊಂದು ಅರ್ಹತೆ ನೀವು ಅಂತಂದರೆ ನಿಮ್ಮ ಮಕ್ಕಳಿಗೆ 50,000 ಒಂದು ಸ್ಕಾಲರ್ಶಿಪ್ ಸ್ನೇಹಿತರೆ. ಇದು 50,000 ವಿದ್ಯಾರ್ಥಿ ವೇತನವನ್ನು ನೀವು ಉಪಯೋಗಿಸಿಕೊಳ್ಳಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಮುಖಾಂತರ ತಿಳಿಸ್ತಾ ಇದ್ದೀನಿ. ಬಂದುಬಿಟ್ಟು ಇದೇ ತಿಂಗಳು 30ನೇ ತಾರೀಕಿನ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬಡವರು ಇರ್ತಾರೆ ಅಂಥವರಿಗೂ ಕೂಡ ಪಾಪ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ವಿದ್ಯಾರ್ಥಿಗಳು ಅಂದರೆ ಪಾಸ್ಬುಕ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಷ್ಟು ಸುಲಭವಾಗಿ 50 ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಇಷ್ಟನ್ನು ಅವ್ರು ತೊಗೊಂಡೋದ್ರೆ 50,000 ಅವ್ರಿಗೆ ಬರುತ್ತೆ. 30ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸೊ ನೀವು ಹೋಗಿ ಅವ್ರಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸ್ನೇಹಿತರೆ ಸೈಬರಲ್ಲಿ ಕೂಡ ಇರುತ್ತೆ. ನೀವು ಅಲ್ಲೇ ಅಂತಂದರೆ ನೀವು ತುಂಬ ಜನರು ಕೇಳಿದರೆ ಅಂತಂದರೆ ಖಂಡಿತ ನಾನು ಆ ವಿಡಿಯೋನ ಹೇಗೆ ಅನ್ನೋದು ಒಂದು ಲೈವ್ ಆಗಿ ನಾನು ನಿಮ್ಮ ಮುಂದೆನೇ ಸ್ನೇಹಿತರೆ ಈ ವಿಡಿಯೋ ಮಾಡ್ತೀನಿ. ಓಕೆನಾ? ಸೊ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ಒಂದು ಮಾಹಿತಿ ನಿಮ್ಮ ಮಕ್ಕಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಪಾಪ ಯಾರ್ಯಾರು ಬಡವ್ರ ಮಕ್ಕಳಿರ್ತಾರೋ ಅವರಿಗೆಲ್ಲ ಶೇರ್ ಮಾಡಿ. ಪಾಪ ಅವ್ರಿಗೂ ಹೆಲ್ಪ್ ಆಗುತ್ತೆ. ನೀವೇನಾದರೂ ನಿಮಗೆ ಯೂಸ್ ಆಗಿಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಅಕ್ಕಪಕ್ಕ ಮನೆ ಯಾರೇ ಇರಲಿ ಪಾಪ ಅವ್ರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಈ ಒಂದು ಏನಿದೆ ಈ ಮಾಹಿತಿನ ಪಾಪ ಅವರು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.